ವರ್ಷದ ಸಂಭ್ರಮದಲ್ಲಿ ಇದ್ದಂತವರಿಗೆ ಕಳ್ಳತನದ ಶಾಕ್. ಮನೆ ಕೆಲಸಕ್ಕೆ ಸೇರಿದ 3 ದಿನಕ್ಕೆ ಕೋಟ್ಯಾಂತರ ರೂಪಾಯಿ ಚಿನ್ನ ಕಳ್ಳತನ. ಡಿಸೆಂಬರ್ 30ರಂದು ಸದಾಶಿವನಗರದ ಉದ್ಯಮಿ ಮನೆಯಲ್ಲಿ ಕಳ್ಳತನ ನಡೆದಿರುವಂತದ್ದು. ಉದ್ಯಮಿ ಅಭಿಷೇಕ್ ಎಂಬುವರ ಮನೆಯಲ್ಲಿ ಕಳ್ಳತನ. ಬರೋಬ್ಬರಿ 1.37 ಕೋಟಿ ರೂಪಾಯಿ ಚಿನ್ನ, ವಾಚ್ಗಳ ಕಳ್ಳತನ. 1.27 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ, 10 ಲಕ್ಷ ಬೆಲೆ ಬಾಳುವ ವಾಚ್ಗಳ ಕಳ್ಳತನ ಮಾಡಲಾಗಿದೆ. ಮನೆ ಕೆಲಸಕ್ಕಿದ್ದ ಹಾಜಿರಾ ಬೇಗಂ ಮತ್ತು ಪತಿ ಶಾಹಿರ್ನಿಂದ ಕೃತ್ಯ. ಪಶ್ಚಿಮ ಬಂಗಾಳ ಮೂಲದ ಹಾಜಿರಾ ಬೇಗಂ ಮತ್ತು ಪತಿ 2022ರಿಂದ 2024 ತನಕ ಅಭಿಷೇಕ್ ಮನೆಯಲ್ಲೇ ಕೆಲಸ ಮಾಡಿದ್ರು. ಮತ್ತೆ 2025 ಡಿಸೆಂಬರ್ 27ರಂದು ಕೆಲಸಕ್ಕೆ ಸೇರಿದ್ದ ಹಾಜಿರಾ ಬೇಗಂ ಮನೆಯಲ್ಲಿಯೇ ಕೆಲಸ ಮಾಡುತ್ತಾ ಉಳಿದುಕೊಳ್ತಾ ಇದ್ರು. ಡಿಸೆಂಬರ್ 30ರಂದು ವರ್ಷಾಚರಣೆ ಸಲುವಾಗಿ ಕೊಯಮತ್ತೂರಿಗೆ ಹೋಗಿದ್ದ ಅಭಿಷೇಕ ಕುಟುಂಬ ಹೋಗಬೇಕಾದ್ರೆ ಹಾಜಿರಾಗೆ ತಮ್ಮ ಅತ್ತೆಗೆ ಕೊಡುವಂತ ಮನೆಯ ಒಂದು ಕೀಯನ್ನ ಕೊಡಲಾಗಿತ್ತು. ಸಂಜೆ ಆದ್ರೂ ಮನೆಯ ಕೀಯನ್ನ ಅತ್ತೆಗೆ ಕೊಡಿದ ಹಾಜಿರಾ. ಈ ವೇಳೆ ಹಾಜಿರಾ ದಂಪತಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಬಳಿಕ ತಮ್ಮ ಕಾರಿನ ಡ್ರೈವರ್ ಮೂಲಕ ಮನೆ ಪರಿಶೀಲನೆ ನಡೆಸಲಾಯಿತು. ಈ ವೇಳೆ ಮನೆಯ ಕಬೋರ್ಡ್ಗಳು ಓಪನ್ ಆಗಿದ್ವು. ಪರಿಶೀಲಿಸಿದಾಗ 979 ಗ್ರಾಂ ಚಿನ್ನಾಭರಣ, ವಾಚ್ಗಳು ಕಳುವಾಗಿದ್ವು. ಇನ್ನು ಘಟನೆ ಬಗ್ಗೆ ಸದಾಶಿವನಗರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ.